ರಾಯರ ಪೂಜೆ ಮಾಡಬೇಕಾದರೆ ನಿಮ್ಮ ಮನಸ್ಸಿಗೆ ಕಿರಿಕಿರಿ, ಅಶಾಂತಿ ಮತ್ತು ಏನೋ ಒಂಥರ ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ನಮಗೆ ಬರ್ತಾ ಇದ್ದಾವೆ. ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಅದು ಸಾಧ್ಯನೇ ಆಗ್ತಾ ಇಲ್ಲ ನಮಗೆ ಕಂಟ್ರೋಲ್ ಮಾಡೋಕ್ಕೆ. ಅದರಿಂದ ಹೊರಗಡೆ ಬರೋದಕ್ಕೆ ಅನ್ನೋದಾದರೆ ಅವಾಗೆಲ್ಲ ಏನು ಕಾರಣ? ಇಲ್ಲ ನಾವೇನಾದರೂ ಮಿಸ್ಟೇಕ್ ಮಾಡ್ತಾ ಇದ್ದೀವ ರಾಯರ ಪೂಜೆಲಿ, ಅಥವಾ ನಮ್ಮ ಮೈಂಡ್ ಸೆಟ್ಟೇ ಸರಿ ಇಲ್ವಾ, ಇಲ್ಲಾಂದರೆ ರಾಯರ ಪೂಜೆ ಮಾಡೋದ್ರಿಂದನೇ ಇದೆಲ್ಲ ಕಾರಣ ಆಗ್ತಿದೆಯಾ ಅಂತ ನಿಮಗೆಲ್ಲ ಪ್ರಶ್ನೆಗಳು ಇದ್ದೇ ಇರುತ್ತೆ. ಅದಕ್ಕೆಲ್ಲ ಉತ್ತರ ಬೇಕಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಆನ್ಸರ್ ಸಿಗುತ್ತೆ. ಮೊದಲಿಗೆ ನೆಗೆಟಿವ್ ಥಾಟ್ಸ್ ಏನಕ್ಕೆ ಬರುತ್ತೆ? ನೆಗೆಟಿವ್ ಥಾಟ್ಸ್ ತುಂಬಾ ಜಾಸ್ತಿ ಬರುತ್ತೆ. ಅದಕ್ಕೆಲ್ಲ ಏನು ಕಾರಣ ಇರ್ಬೋದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೊದಲೇ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್, ನಮ್ಮ ಮನಸ್ಸು ಅನ್ನೋದು ಒಂದು ಪಾತ್ರೆ ಇದ್ದಂತೆ. ಅದರೊಳಗಡೆ ಕಡ್ಡಿ ಕಸ ಅಂದರೆ ಕೆಟ್ಟ ಥಾಟ್ಸ್ಗಳಾಗಿರ್ಬೋದು, ಅಥವಾ ನಮ್ಮ ಕರ್ಮಗಳಾಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ಎಲ್ಲವೂ ಕೂಡ ತುಂಬಿಕೊಂಡಿರುತ್ತೆ. ನಾವು ಯಾವಾಗ ರಾಯರು ಸ್ಮರಣೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ, ಅಥವಾ ರಾಯರು ಅನ್ನೋ ಪವಿತ್ರ ಗಂಗಿನ ಆ ಪಾತ್ರೆಗೆ ಹಾಕ್ತೀವೋ, ಆವಾಗ ಆ ಕಡ್ಡಿ ಕಸ ಎಲ್ಲ ಮೇಲಕ್ಕೆ ಬಂದೇ ಬರುತ್ತೆ. ಆವಾಗ ಅದು ಕ್ಲೀನ್ ಆಗುತ್ತೆ. ಅದು ಪ್ರೋಸೆಸ್ ಅಷ್ಟೇನೆ. ಬಿಟ್ಟರೆ ನಾವು ಕೆಟ್ಟೋರು, ಅಥವಾ ನಾವು ಕೆಟ್ಟದಾಗ ಅನ್ಕೋತಿದ್ದೀವಿ ನಾವೇ ದೊಡ್ಡ ಪಾಪಿಗಳು, ರಾಯರು ಪೂಜೆಲ್ಲ ನಾನೇನೋ ಮಿಸ್ಟೇಕ್ ಮಾಡಿದ್ದೀನಿ, ಅದಕ್ಕೋಸ್ಕರ ನನಗೆ ಈ ಥರ ಥಾಟ್ಸ್ ಎಲ್ಲ ಬರ್ತಿದೆ, ನನ್ನ ಜೀವನದಲ್ಲಿ ಏನೂ ಸಾಧ್ಯ ಆಗಲ್ಲ, ಹಂಗಂದ್ರೆ ನನ್ನ ತಲೆಯಲ್ಲಿ ಯಾಕಪ್ಪ ಈ ಥರ ಆಲೋಚನೆ ಎಲ್ಲ ಓಡ್ತಿದೆ ಅಂತ ನಾವು ತುಂಬಾ ತಲೆ ಕೆಡಿಸ್ಕೊಂಡ್ಬಿಡ್ತೀವಿ. ಈ ಥರ ನಮ್ಮೊಬ್ಬರಿಗೆ ಎಲ್ಲ ಹಲ್ವಾರು ಭಕ್ತರಿಗೆ ಆಗಿರುವಂಥದ್ದು. ಎಲ್ಲರೂ ಅಭಿಪ್ರಾಯಗಳು ಇದ್ದೇ ಇರುತ್ತೆ. ಕೆಟ್ಟ ಥಾಟ್ಸು ಬಂದೇ ಇದೆ ರಾಯರು ಪೂಜೆ ಮಾಡಬೇಕಾದ್ರೆ. ಸ್ಟಾರ್ಟಿಂಗಲ್ಲಿ ಬರುತ್ತೆ, ಅಥವಾ ನಾವು 1-2 ವಾರ ಕಂಪ್ಲೀಟ್ ಆದಮೇಲೆ ಈ ಥರ ನೆಗೆಟಿವ್ ಥಾಟ್ಸ್ ಬಂದ್ಬಿಡುತ್ತೆ ಅಂತ ಎಲ್ಲರೂ ಕೂಡ ಹೇಳಿದ್ದಾರೆ. ಅದು ರಾಯರು ನಮ್ಮ ಒಳಗಡೆ ಇರುವಂಥ ಕಡ್ಡಿ ಕಸನೆಲ್ಲ ಶುದ್ಧೀಕರಣ ಮಾಡುವಂಥ ಪ್ರೋಸೆಸ್ಸು ಅಷ್ಟೇನೆ, ಇನ್ನೇನೂ ಅಲ್ಲ. ರಾಯರನ್ನ ನಂಬಿ ನಾಮಸ್ಮರಣೆ ಮಾಡ್ತಿದ್ದೀವಿ ಅಂದರೆ ನಮ್ಮಲ್ಲಿರುವಂಥ ಕೆಟ್ಟ ಶಕ್ತಿಯೆಲ್ಲ ಈಚೆ ಬರಬೇಕಲ್ವಾ. ಆವಾಗ ನಮಗೆ ಆ ಥರ ಕಿರಿಕಿರಿ, ಸ್ಟ್ರೆಸ್ಸು ಆ ಥರ ಎಲ್ಲ ನಾವು ಅನುಭವಿಸ್ತಾ ಬರಬೇಕಾಗುತ್ತೆ ಅಷ್ಟೇನೆ. ಪೂಜೆನ ಸ್ಟಾರ್ಟ್ ಮಾಡೋದೇನಕ್ಕೆ? ನಮ್ಮ ಕಷ್ಟಗಳು ಕಳೆದೋಗ್ಬೇಕಪ್ಪ, ಆದಷ್ಟು ಬೇಗ ನೆರವೇರ್ಬೇಕಪ್ಪ ಅಂತ ಅಂದ್ಕೊಂಡು ನಾವು ಪೂಜೆನ ಮಾಡೋವಂಥದ್ದು. ಅದು ನಮ್ಮ ಮನಸ್ಸು ಹೇಳಿ ನಮ್ಮ ಮನಸ್ಸಿನ ಮೇಲೆ ಪ್ರೆಷರ್ ಆಗಿರುತ್ತೆ. ನಮ್ಮ ಕಷ್ಟ ಕಳಿಬೇಕು ಅನ್ನೋದಕ್ಕೋಸ್ಕರ ನಾನು ಪೂಜೆ ಮಾಡ್ತಾಯಿದ್ದೀನಿ ಅನ್ನೋ ರೀತಿ ಪ್ರೆಷರ್ ಆಗಿನೂ ಕೂಡ ಆ ನೆಗೆಟಿವ್ ಥಾಟ್ಸ್ ಅನ್ನೋದು ಬರೋವಂಥದ್ದು. ಇನ್ನು ನೆಗೆಟಿವ್ ಥಾಟ್ಸು ಬರಬಾರ್ದು, ಎಷ್ಟೇ ನಾವು ಅದರಿಂದ ದೂರ ಇರಬೇಕು ಅಂತಂದರೂ ಕೂಡ ಅದು ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದೆಷ್ಟು ಕಂಟ್ರೋಲ್ ಮಾಡ್ತೀವೋ ಅಷ್ಟು ಅದು ನಮ್ಮ ಹಿಂದೆ ಬರ್ತಾ ಇರುತ್ತೆ. ನಾವು ಯೋಚನೆ ಮಾಡಲೇಬಾರ್ದು ಅಂತ ಅನ್ಕೋತೀವಿ, ಬಟ್ ಅದೇ ನಮ್ಮ ತಲೆ ತುಂಬ ತುಂಬ್ಕೊಂಡ್ಬಿಟ್ಟು ನಾವು ಅದರೊಳಗಡೆ ಮುಳುಗೋಗ್ಬಿಟ್ಟಿರ್ತೀವಿ. ಅದರಿಂದ ಈಚೆ ಬರೋಕ್ಕೆ ನಮ್ಗೆ ಸಾಧ್ಯನೇ ಅನಿಸ್ತಿರಲ್ಲ. ಸಖತ್ತು ಮೆಂಟಲ್ ಸ್ಟ್ರೆಸ್ ಆಗುತ್ತೆ. ಅಂದರೆ ಅದು ಯಾರಿಗೂ ಹೇಳೋದಕ್ಕೂ ಸಾಧ್ಯ ಇಲ್ಲ, ಬಿಡೋಗೋದಕ್ಕೂ ಸಾಧ್ಯ ಇಲ್ಲ. ಅಷ್ಟು ಮಾನಸಿಕವಾಗಿ ನಾವು ಹಿಂಸೆನ ಪಡ್ತಾ ಇರ್ತೀವಿ. ಅದರಿಂದಾಗಿ ಏನಾಗುತ್ತೆ, ನಮ್ಗೆ ರಾಯರ ಮೇಲಿರುವಂಥ ಭಕ್ತಿ ಕಡಿಮೆ ಆಗೋದು, ಅಥವಾ ರಾಯರು ನೆನೆಯೋದಕ್ಕಾಗಲ್ಲ, ಅಥವಾ ರಾಯರು ಪೂಜೆ ಮಾಡೋದಕ್ಕಾಗಲ್ಲ. ರಾಯರ ಹತ್ರ ನಾವು ಏನು ಕೇಳ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದನ್ನ ಕೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಥರ ಎಲ್ಲ ತೊಂದರೆಗಳನ್ನ ನಾವು ಅನುಭವಿಸ್ತಾ ಬರ್ತಾ ಇರ್ತೀವಿ. ಈ ಥರ ಪರಿಸ್ಥಿತಿ ಬಂದಿದೆ, ನೀವು ಇದನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋರಾದರೆ, ಆ ಥರ ಯೋಚನೆಗಳು ಬಂದರೆ ಬರಲಿ, ಹೋದರೆ ಹೋಗಲಿ ಅಂತ ನೀವು ಬಿಟ್ಟಾಕ್ಬಿಡಿ. ಅದನ್ನು ಬಿಟ್ಬಿಟ್ಟು ನಾನು ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಂಡ್ರೆ ಅದು ಜಾಸ್ತಿ ಆಗ್ತಾನೆ ಇರುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಅದರಿಂದಾಗಿ ನೀವು ಇಗ್ನೋರ್ನ ಮಾಡಿಬಿಟ್ಟು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಬೇಡಿ. ಅದ್ರ ಬದಲು ನೀವು ರಾಯರಲ್ಲಿ ಶರಣಾಗಿ, ನೀವು ರಾಯರೇ ನನ್ನ ಮನಸ್ಸಲ್ಲಿ ಈ ಥರ ಆಲೋಚನೆಗಳು ಬರ್ತಾ ಇದ್ದಾವೆ ತಂದೆ, ಅದನ್ನು ನೀವೇ ದೂರ ಮಾಡಬೇಕು ಅಂತ ರಾಯರಲ್ಲೇ ಬಿಟ್ಬಿಟ್ಟು ನೀವು ರಾಯರಲ್ಲೇ ನೀವು ಗಮನನ ಕೊಟ್ಟು ಪೂಜೆನ ಮಾಡಿ. ನೀವು ಮಾಡುವಂಥ ಪೂಜೆನ ಮಾಡಿ. ರಾಯರು ನಿಮ್ಮ ಒಳಗಿರೋವಂಥ ಆಳವಾದ ಭಕ್ತಿನ ನೋಡ್ತಾರೆ ಹೊರತು ನಿಮ್ಮ ಮನಸ್ಸು ಚಂಚಲವಾಗಿ ಆ ಟೈಮ್ಗೆ ಬರುವಂಥ ಆಲೋಚನೆಗಳನ್ನ ರಾಯರು ನೋಡೋದೇ ಇಲ್ಲ. ರಾಯರೇ ತಾನೇ ಅದನ್ನ ಈಚೆಗೆ ಹಾಕ್ತಾರೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆ ಥರ ಹಿಂಸೆ ಎಲ್ಲ ಫುಲ್ಲು ನಾನು ಅನುಭವಿಸ್ಬಿಟ್ಟಿದ್ದೀನಿ. ಅದರಿಂದಾಗಿ ನಾನು ಹೇಳ್ತಾ ಇರೋವಂಥದ್ದು. ಅದೆಷ್ಟು ಹಿಂಸೆ ಅಂದರೆ ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಾವು ಅಂಥ ಪರಿಸ್ಥಿತಿಲಿ ಇರ್ತೀವಿ. ನಾವು ಇದನ್ನ ಯಾವ ಥರ ತಿಳ್ಕೊಬೇಕು, ಒಳ್ಳೇದೋ ಕೆಟ್ಟದ್ದೋ, ಆಲ್ಮೋಸ್ಟ್ ಅಲ್ಲಿ ಕೆಟ್ಟದ್ದೇ, ನಾನೇನೋ ತಪ್ಪು ಮಾಡಿದ್ದೀನಿ, ನಾನೇನೋ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಅಂತ ನಮ್ಮ ಗಮನ ಪೂರ್ತಿ ಆ ಯೋಚನೆಗಳಲ್ಲೇ ಮುಳುಗೋಗ್ಬಿಟ್ಟಿರುತ್ತೆ. ಅಂಥ ಹಿಂಸೆ ಅಂತೂ ನರಕ ಅಂತಲೇ ಹೇಳ್ಬಿಡ್ಬೋದು. ಅದರಿಂದ ಅದನ್ನ ಇಗ್ನೋರ್ನ ಮಾಡಿಬಿಟ್ಟು ರಾಯರಲ್ಲಿ ಕೇಳ್ಕೊಂಡು ನೀವು ಬಿಟ್ಬಿಡಿ. ಅದು ಒಂದು ಪ್ರೋಸೆಸ್ಸು ಅಷ್ಟೇನೆ. ರಾಯರು ನಮ್ಮ ಮನಸ್ಸಲ್ಲಿ ಇರುವಂಥ ಕೆಟ್ಟ ಆಲೋಚನೆಗಳನ್ನ ಹೊರಹಾಕುವಂಥ ಪ್ರೋಸೆಸ್ಸು. ಮತ್ತೆ ನೀವು ಪೂಜೆ ಮಾಡಬೇಕಾದ್ರೆ ಆಗಿರ್ಬೋದು, ಅಥವಾ ನೀವು ರಾಯರು ನಾಮಸ್ಮರಣೆ ಮಾಡಬೇಕಾದ್ರೂ ಆಗಿರ್ಬೋದು, ಬರೀ ಮನಸ್ಸಲ್ಲಿ ಹೇಳ್ಕೊಳಕ್ಕೆ ಹೋಗಬೇಡಿ. ಆವಾಗ ಆಲೋಚನೆಗಳು ಜಾಸ್ತಿ ಆಗೋದು ಉಂಟು. ಬಟ್ ಬಾಯಲ್ಲಿ ಹೇಳೋದಕ್ಕೆ ಶುರು ಮಾಡಿ. ಅದು ವಾಯ್ಸ್ಗೆ ಅದು ನಮ್ಮ ಮನಸ್ಸಲ್ಲಿರುವಂಥ ಕೆಟ್ಟ ಆಲೋಚನೆಗಳ ಬಗ್ಗೆ ನಾವು ಗಮನನೇ ಕೊಡೋದಿಲ್ಲ. ಅಥವಾ ನೀವು ಫೋನಲ್ಲಿ ಕೇಳಿಸ್ಕೊಳ್ಳಿ, ಆವಾಗ ನಿಮ್ಮ ಗಮನ ಎಲ್ಲ ಆ ಕಡೆಗೆ ಹೋಗುತ್ತೆ. ಇಲ್ಲಾಂದರೆ ನೀವು ಪೂಜೆ ಮಾಡೋದಕ್ಕಿಂತ ಮುಂಚೆ, ರಾಯರನ್ನ ನೆನೆಯೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊತ್ತು ಪ್ರಾಣಾಯಾಮನ ಮಾಡಿ, ಉಸಿರಾಟದ ಬಗ್ಗೆ ಗಮನ ಕೊಟ್ಟು ನೀವು ಆ ನಂತರ ಪೂಜೆನ ಸ್ಟಾರ್ಟ್ ಮಾಡೋದ್ರಿಂದನೂ ಕೂಡ ಒಳ್ಳೆ ಯೂಸ್ಫುಲ್ ಆಗ್ಬೋದು. ಅದರಿಂದ ಆಚೆ ಬರೋದಕ್ಕೆ ಅಂತಲೇ ನಾನು ಹೇಳ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ನೀವು ರಾಯರ ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಸಂಕಲ್ಪ ಮಾಡಿಕೊಂಡು, ರಾಯರೇ ನನ್ನ ಮನಸ್ಸಲ್ಲಿ ಈ ಥರ ಯೋಚನೆಗಳು ಬರ್ತಿದೆ ಅಪ್ಪ, ಈ ನನ್ನ ಮನಸ್ಸನ್ನ ನಿನ್ನಲ್ಲೇ ಸ್ಥಿರ
ಎತ್ಕೊಳ್ಳೋಕ್ಕೆ ನೀವು ದಾರಿನ ತೋರಿಸಿ ತಂದೆ, ಸ್ಥಿರಗೊಳಿಸ್ಬೇಕಪ್ಪ ನೀವೇನೆ ಅಂತ ಅಂದ್ಕೊಂಡು ನೀವು ಪೂಜೆನ ಸ್ಟಾರ್ಟ್ ಮಾಡಿ. ಮತ್ತು ಇಷ್ಟೊಂದು ನಿಮ್ಗೆ ಹಿಂಸೆ ಆಗ್ತಿರೋವಂಥ ಟೈಮಲ್ಲಿ ಪೂಜೆನ ಜಾಸ್ತಿ ಹೊತ್ತು ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ನಿಮ್ಮ ಮನಸ್ಸಿಗೂ ಕೂಡ ತುಂಬ ಕಷ್ಟ ಆಗ್ಬೋದು, ಅಥವಾ ನಿಮ್ಮ ಭಕ್ತಿನೂ ಕೂಡ ತಡೆಗೋಡೆಯಾಗಿ ನಿಂತ್ಕೋಬೋದು. ಅದರಿಂದಾಗಿ ನೀವು ಒಂದು ಸ್ವಲ್ಪ ಹೊತ್ತು, ಒಂದು 15-20 ನಿಮಿಷ ಆ ಥರ ಸ್ವಲ್ಪ ಹೊತ್ತು ಕೂತ್ಕೊಂಡು ನೀವು ಪೂಜೆನ ಬೇಗ ಮುಗಿಸಿ ನೀವು ಎದ್ದೇಳಿ. ಇದರಿಂದನೂ ಕೂಡ ಒಳ್ಳೆ ರಿಸಲ್ಟು ನಿಮ್ಗೆ ಸಿಗುವಂಥದ್ದು ದಿನೇ ದಿನೇ. ಅಷ್ಟೇ ಅಲ್ಲದೆ ರಾಯರು ಮಂತ್ರನ ಓದಬೇಕಾದ್ರೆ ಸುಮ್ಮನೆ ಓದಬೇಡಿ, ಅರ್ಥನ ತಿಳ್ಕೊಳ್ಳಿ. ಮೊದಲಿಗೆ ಅರ್ಥ ತಿಳ್ಕೊಂಡು ಆ ನಂತರ ಓದಿ. ಅದರಿಂದನೂ ಕೂಡ ನಿಮ್ಮ ಗಮನ ಪೂರ್ತಿ ಮಂತ್ರದಲ್ಲೇ ಇರುತ್ತೆ, ರಾಯರ ಮೇಲೆ ಇರುತ್ತೆ. ನಿಮ್ಗೆ ಎಷ್ಟೇ ಆಲೋಚನೆಗಳು ಬರಲಿ, ನಾನಿನ್ನು ಎದುರಿಸಿ ನಿಲ್ತೀನಿ ರಾಯರೇ, ನೀವು ನನ್ನ ಜೊತೆಲಿದ್ದೀರ ಅಷ್ಟೇ ಅಂತ ರಾಯರು ಪೂಜೆ ಮಾಡ್ತಾ ಇರಿ. ಕೆಟ್ಟ ಆಲೋಚನೆ ಮನಸ್ಸಲ್ಲಿ ಬರ್ತಾ ಇದ್ರು ಪರವಾಗಿಲ್ಲ, ಪೂಜೆನಂತೂ ಬಿಡಲೇಬೇಡಿ. ನಂಬಿಕೆನೂ ಕೂಡ ಕಳ್ಕೊಳ್ಳೋಕೆ ಹೋಗಬೇಡಿ. ಅದು ಕಾಲಕ್ರಮೇಣ ದಿನೇ ದಿನೇ ರಾಯರು ಕಡಿಮೆ ಮಾಡೇ ಮಾಡ್ತಾರೆ. ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ. ಸುಮ್ಮನೆ ಯಾರೋ ಒಬ್ಬರು ಹೇಳಿದ್ರು ಇದೆಲ್ಲ ನಿಜಾನ ಅಂತ ಅಂದ್ಕೊಳ್ಳೋ ಬದಲು ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಇದ್ರದ್ದು ಅರ್ಥ ಏನು, ಇದ್ರದ್ದು ಸಮಸ್ಯೆ ಏನು, ಅಥವಾ ಇದ್ರದ್ದು ಎಷ್ಟು ಹಿಂಸೆ ಪಟ್ಟಿರ್ತೀವಿ ನಾವು ಅಂಥ ಸಂದರ್ಭದಲ್ಲಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಹಿಂಸೆ ಆಗಿರೋರಿಗೆ ಅವ್ರಿಗೆಲ್ಲ ನಾನು ಹೇಳೋದು ಇಷ್ಟೇ, ಇದೊಂದು ರಾಯರು ನಮ್ಮೊಳಗಿರೋಂಥ ಕೆಟ್ಟ ಶಕ್ತಿಗಳನ್ನ, ಕೆಟ್ಟ ಆಲೋಚನೆಗಳನ್ನ ದೂರ ಹಾಕೋದಿಕ್ಕೆ ಅಥವಾ ಹೊರಗೆ ಹಾಕೋದಿಕ್ಕೆ ರಾಯರು ಮಾಡುವಂಥ ಒಂದು ಪ್ರಕ್ರಿಯೆ ಅಂತಲೇ ನೀವು ಅರ್ಥ ಮಾಡ್ಕೊಳ್ಳಿ. ರಾಯರನ್ನ ನಂಬಿದ ಮೇಲೆ ಯಾವುದೇ ಕಾರಣಕ್ಕೂ ಕೆಟ್ಟದನ್ನ ಮಾಡಲ್ಲ. ನಮ್ಮ ಮನೇಲಿ ಜಗಳ ಆಗ್ತಿದೆ ಅಥವಾ ನಮ್ಮ ಮನಸ್ಸು ಕಿರಿಕಿರಿ ಆಗ್ತಿದೆ ಅಂದರೆ ನಮ್ಮಲ್ಲಿರೋ ಮೊದಲು ಕೆಟ್ಟ ಆಲೋಚನೆಗಳು ದೂರ ಆದ್ರೇನೆ ಅಲ್ವಾ ನಮ್ಮ ಒಳ್ಳೆ ಆಲೋಚನೆಗಳು ಬರೋದು, ಅಥವಾ ಒಳ್ಳೆ ವ್ಯಕ್ತಿತ್ವ ನಮಗೆ ಕಾಣಿಸೋವಂಥದ್ದು. ಆದ್ದರಿಂದಾಗಿ ಮೊದಲು ರಾಯರು ಮಾಡುವಂಥದ್ದು ಅಷ್ಟೇ, ನಮ್ಮಲ್ಲಿ ಏನೇನು ಕೆಟ್ಟ ಯೋಚನೆಗಳಿವೆ, ಕೆಟ್ಟ ಶಕ್ತಿಗಳಿವೆ, ಅದನ್ನ ನಮ್ಮ ಮನೆಯಿಂದ ಆಗಿರ್ಬೋದು, ನಮ್ಮ ಮನಸ್ಸಿಂದ ಆಗಿರ್ಬೋದು, ಅವ್ರು ಮಾಡೋವಂಥ ಮೊದಲೇ ಕೆಲಸನೇ ಅದು ಹೊರಗಡೆ ಹಾಕುವಂಥದ್ದು. ಆ ಟೈಮಲ್ಲಿ ನಮಗೆ ತುಂಬಾ ಕಿರಿಕಿರಿ, ಹಿಂಸೆಗಳು ಏನೇನೋ ಆಗುತ್ತೆ, ಅದನ್ನೆಲ್ಲ ನಾವು ಸಹಿಸ್ಕೋಬೇಕು, ತಡ್ಕೋಬೇಕು. ಅಷ್ಟೇ ಬಿಟ್ಟರೆ ನಾವೇನೋ ಕೆಟ್ಟೋರು, ನಾವೇನೋ ಪಾಪ ಮಾಡಿಬಿಟ್ಟಿದ್ದೀವಿ, ಇಲ್ಲ ರಾಯರನ್ನ ಪೂಜೆ ಮಾಡಬಾರ್ದಪ್ಪ, ಈ ರಾಯರು ನಮ್ಮ ಮನೆಗೆ ಪೂಜೆ ಮಾಡೋದ್ರಿಂದ ನಮ್ಮ ಮನೇಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಮ್ಗೆ ಅದು ಆಗಿ ಬರೋಲ್ಲ, ಆ ಥರ ಎಲ್ಲ ಆಲೋಚನೆಗಳಿಗೆಲ್ಲ ಫುಲ್ ಸ್ಟಾಪ್ನ ಇಟ್ಬಿಟ್ಟು ನೀವು ಮಾಡೋವಂಥ ಕೆಲಸನ ಮಾಡ್ಕೊಂಡು ಹೋಗಿ. ಇದಿಷ್ಟು ಇನ್ಫಾರ್ಮೇಷನ್ ನಮಗೆಲ್ಲರಿಗೂ ಯೂಸ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.